ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಸ್ವೀಟ್ ಕಾರ್ನ್ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಸಾತ್ವಿಕ ಸಲಾಡ್ ಅಂತಲೇ ಹೇಳ್ಬೋದು, ಯಾಕಂದರೆ ನಾವಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ತವಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ಒಂದು ಬೌಲ್ ಆಗುವಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀವಿ. ಇದನ್ನು ತುಪ್ಪದಲ್ಲಿ ಒಂದು 5 ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಫ್ರೈ ಮಾಡೋ ಅಗತ್ಯ ಇಲ್ಲ, ಅಥವಾ ನೀವು ಒಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಬೋದು ಬಿಸಿನೀರಿನಲ್ಲಿ. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಪೆಪ್ಪರ್ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಹಾಗೆ ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೈಲ್ಡಾಗಿ ಫ್ಲೇವರ್ ಇರೋ ಥರ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಸ್ಟ್ರಾಂಗ್ ಬೇಡ. ಹಾಗೆ ನೀವು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಬೋದು, ಆದರೆ ಸಾತ್ವಿಕವಾದಂತಹ ಸಲಾಡ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಚಾಟ್ ಮಸಾಲಾನ ಯೂಸ್ ಮಾಡಿಲ್ಲ. ಇವಾಗ ಇದು ಆಗಿದೆ, ಒಂದು 5 ನಿಮಿಷ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಇದು ಆರಬೇಕು. ಇವಾಗ ಮಿಕ್ಸಿಂಗಿಗೆ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಸ್ವಲ್ಪ ಆರಿದ್ರ ಮೇಲೆ ಇದಕ್ಕೆ ಹಾಕ್ಕೊಳ್ಳೋಣ. ಸಾತ್ವಿಕ ಆಹಾರ ಅಂತ ಹೇಳಿದರೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಯೂಸ್ ಮಾಡಲ್ಲ. ಶುದ್ಧವಾದಂತಹ ಸಸ್ಯಾಹಾರಿ ಆಹಾರ, ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಯಾವುದೇ ರೀತಿಯ ಓವರ್ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡೋಲ್ಲ. ಹೆಲ್ತಿಗಿದು ತುಂಬ ಒಳ್ಳೆಯದು. ನಾನಿಲ್ಲಿ ಜಾಸ್ತಿ ಸ್ಪೈಸಸ್ ಏನೂ ಆ್ಯಡ್ ಮಾಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಮತ್ತೆ ಎಕ್ಸ್ಟ್ರಾ ಸ್ಪೈಸಸನ್ನು ಸೇರಿಸ್ಕೊಳ್ಬೋದು. ಹಾಗೆ ಸೌತೆಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಫ್ಲೇವರ್ ಇದ್ದರೆ ಈ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಆಯಿಲ್ ಕೂಡ ನಾವಿಲ್ಲಿ ಯೂಸ್ ಮಾಡಿಲ್ಲ, ಸ್ವಲ್ಪ ತುಪ್ಪ ಯೂಸ್ ಮಾಡಿದ್ದೀವಿ. ತುಂಬ ಹೆಲ್ದಿಯಾಗಿರುತ್ತಿದ್ದು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಥರ ಸ್ವೀಟ್ ಕಾರ್ನ್ ಸಲಾಡ್ ಮಾಡಿಕೊಡಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಆನಿಯನ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಈ ಥರ ಡಿಫ್ರೆಂಟಾಗಿ ಸಲಾಡ್ ಮಾಡೋಣ ಅಂತ ಮಾಡಿರೋದು. ನೀವು ಈರುಳ್ಳಿ ಹಾಕ್ಕೊಳ್ಳೋದಾದರೆ ನೀವು ಸರ್ವ್ ಮಾಡುವಾಗಲೇ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಮುಂಚೆನೇ ಈರುಳ್ಳಿನ ಸೇರಿಸಿಟ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಈರುಳ್ಳಿ ಕಟ್ ಮಾಡಿದ್ರ ಮೇಲೆ 1 ಅವರ್ ಒಳಗೆ ನಾವು ಅದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವಾಗ ತಿಂತೀರ ಆವಾಗಲೇ ಈರುಳ್ಳಿನ ಫ್ರೆಶ್ಶಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ವೀಟ್ ಕಾರ್ನ ತುಪ್ಪದಲ್ಲಿ ಈ ಥರ ಒಂದು 5 ನಿಮಿಷ ಬಾಡಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಇವತ್ತಿನ ಈ ಸಲಾಡ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.